ನಮಸ್ತೆ ಸ್ನೇಹಿತರೆ, ಈ ಬಿಸಿಲಿಗೆ ತಂಪಾಗಿ ಏನಾದರೂ ಕುಡಿಬೇಕು ಅನಿಸ್ತಾ ಇರುತ್ತೆ. ಅದರಲ್ಲೂ ಮಜ್ಜಿಗೆ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ದೇಹಕ್ಕೂ ಕೂಡ ತುಂಬಾ ತಂಪು. ಬರೀ ಮಜ್ಜಿಗೆ ಕುಡಿಯೋದಕ್ಕಿಂತ ಮಸಾಲೆ ಮಜ್ಜಿಗೆ ಕುಡಿಯೋದ್ರಿಂದ ಇನ್ನೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ಮಸಾಲೆ ಮಜ್ಜಿಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 8ರಿಂದ 10 ಹೆಸರು ಬೆಳ್ಳುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚಷ್ಟು ಶುಂಠಿ ಮತ್ತು 8ರಿಂದ 10 ಎಲೆ ಬೆಳ್ಳುಳ್ಳಿ ಕರಿಬೇವಿನ ಎಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮಿಕ್ಸಿ ಜಾರ್ಗೆ 8ರಿಂದ 10 ಕರಿಬೇವಿನ ಎಲೆ ಹಾಕ್ಕೊತಾ ಇದ್ದೀನಿ ಮತ್ತು ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಮತ್ತು 2ರಿಂದ 3 ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹೆಸರು. ಬೆಳ್ಳುಳ್ಳಿನ ಸಿಪ್ಪೆನೆಲ್ಲ ಬಿಡಿಸಿ ಬೆಳ್ಳುಳ್ಳಿ ಹೆಸರು ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಈಗ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಈಗ ನೋಡಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನ ಒಂದು ಲೋಟಕ್ಕೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಮಜ್ಜಿಗೆ ಬಾಯಿಗಷ್ಟೇ ರುಚಿಯಲ್ಲ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಲೋಟಕ್ಕೆ ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಮಸಾಲೆ ಸ್ವಲ್ಪ ಗಟ್ಟಿ ಇತ್ತು ಅಂತ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಸಾಲ ಮಜ್ಜಿಗೆ ಟ್ಯೂಬ್ ನೀವು ಯಾವಾಗ ಮಾಡಿಟ್ರೆ ಯಾವಾಗ ಬೇಕಾದ್ರೂ ಮಸಾಲ ಮಜ್ಜಿಗೆನ ಕುಡಿಬೋದು. ಮಕ್ಕಳು ಕೂಡ ನಿಮಗೆ ಬೇಗ ಮಾಡಿಕೊಡ್ಬೋದು. ನೀವು ಕೂಡ ಮಕ್ಕಳು ಕೇಳಿದ ತಕ್ಷಣ ಮಸಾಲ ಮಜ್ಜಿಗೆನ ಮಾಡಿಕೊಡ್ಬೋದು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ರೀತಿ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಒಂದು 5ರಿಂದ 6 ನಿಮಿಷದಲ್ಲೆಲ್ಲ ಈ ರೀತಿ ರೆಡಿ ಮಾಡ್ಕೊಬೋದು. ಮತ್ತು ಟ್ಯೂಬ್ ರೆಡಿ ಆದ ನಂತರ 2 ಸೆಕೆಂಡ್ಗೆಲ್ಲ ನೀವು ಮಸಾಲ ಮಜ್ಜಿಗೆನ ಕುಡಿಬೋದು. ನೀವು ಬೆಳಗ್ಗೆ ಈ ರೀತಿ ಮಾಡಿ ಫ್ರಿಜ್ನಲ್ಲಿ ಇಟ್ಟರೆ ಸಂಜೆ ಅಷ್ಟೊತ್ತಿಗೆ ನಿಮಗೆ ಮಸಾಲ ಮಜ್ಜಿಗೆ ಟ್ಯೂಬ್ ರೆಡಿ ಆಗುತ್ತೆ, ಅಥವಾ ರಾತ್ರಿ ಮಾಡಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಆಗುತ್ತೆ. ಮಕ್ಕಳು ಯಾವಾಗ ಬೇಕಾದ್ರೆ ಅವಾಗ ಮಾಡ್ಕೊಂಡು ಕುಡಿಬೋದು, ಅವರೇ ಮಾಡ್ಕೊಂಡು ಕುಡಿಬೋದು. ನೋಡಿ ಈ ರೀತಿ ಟ್ಯೂಬ್ ರೆಡಿಯಾಗಿದೆ. ಈಗ ಮಸಾಲ ಮಜ್ಜಿಗೆ ಟ್ಯೂಬ್ ರೆಡಿ ಆದ ನಂತರ ನಾನು ಮಜ್ಜಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಜ್ಜಿಗೆನ ಚೆನ್ನಾಗಿ ಕಡಿತಾ ಇದ್ದೀನಿ. ನೀವು ಮಿಕ್ಸಿನಲ್ಲಿ ಬೇಕಾದ್ರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಬೋದು, ಇಲ್ಲಾಂದರೆ ಈ ರೀತಿ ಕೂಡ ಮಜ್ಜಿಗೆ ಮಾಡ್ಕೊಬೋದು. ಈಗ ನೋಡಿ ಮಜ್ಜಿಗೆ ಎಲ್ಲ ಆಯಿತು. ಈಗ ಟ್ಯೂಬ್ ರೆಡಿ ಆಗಿತ್ತಲ್ಲ, ಅದನ್ನ ಈಗ 2 ಟ್ಯೂಬ್ ಹಾಕ್ಕೊತಾ ಇದ್ದೀನಿ. ನೋಡಿ 2 ಸೆಕೆಂಡಲ್ಲಿ ಮಸಾಲ ಮಜ್ಜಿಗೆ ರೆಡಿ ಆಗೋಯ್ತು. ನೀವು ಹಾಗೇನೂ ಕೂಡ ಕುಡಿಬೋದು, ಇಲ್ಲ ಊಟಕ್ಕೆ ಅನ್ನದ ಜೊತೆ ಹಾಕೊಂಡು ಕೂಡ ಅನ್ನದ ಜೊತೆನೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇಲ್ಲ ಹಾಗೇನೂ ಕೂಡ ಸಂಜೆ ಹೊತ್ತು ಅಥವಾ ಮಧ್ಯಾಹ್ನ ಬಿಸಿಲಿದ್ದಾಗ ಕುಡಿಬೋದು. ನೋಡಿ ಈಗ ಮಸಾಲ ಮಜ್ಜಿಗೆ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸ್ನೇಹಿತರೆ, ಈ ವಿಡಿಯೋ ಹೇಗಿತ್ತು ಅಂತೇಳಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.